ನಾವು ಮೇಜರ್ ಆಗಿ ಈ ಸಲ ಕೃಷಿ ಮೇಳಕ್ಕೆ ತೊಗೊಂಬಂದಿದ್ದಂದ್ರೆ ಎಡಿ ಕುಂಟೆ ಅಂದ್ರೆ ಇದು ಎಡಿ ಕುಂಟಿಗೆ ಹಾಳಿನ ಅವಶ್ಯಕತೆ ಇಲ್ರಿ ಇದಕ್ಕೆ. ಇಲ್ಲ. ಈಗ ಆಧುನಿಕ ಕೃಷಿ ಪದ್ಧತಿ ಹೆಂಗಾಗಿದೆ ಬಿಟ್ಟಿರುತ್ತೆ ಸರ, ಹಾಳಿನ ಕೊರತೆನೆ ನಮಗೆ ಮೇನ್ ಇದಾಗ್ಬಿಟ್ಟೈತಿ, ಸವಾಲ್ ಆಗ್ಬಿಟ್ಟೈತಿ. ಆ ಪರಿಸ್ಥಿತಿಗೆ ನಾವು ಹೊಂದ್ಕೋಬೇಕಾದ್ರೆ ಈಗ ಕುಂಟಿ ಅವಶ್ಯಕವಾಗೈತಿ ಇವತ್ತಿನ ದಿನಮಾನಕ್ಕೆ. ಈಗ 7 ಜನ ಆಳು ಸೇರಿ ಮಾಡುವಂತ ಕೆಲಸ ಅದ್ರ ಡಬಲ್ ಒಬ್ಬನೇ ಡ್ರೈವರ್ ಮಾಡ್ತಾನೆ. ಒಬ್ಬನೇ ಡ್ರೈವರ್ ಮಾಡ್ತಾನೆ. ಅಂದ್ರೆ ಇದು ಎಲ್ಲಿ ಬೇಕಲ್ಲೇ ನೀವು ಎಡಿ ಕೆಲಸ ಮುಗಿದಾದ್ಮೇಲೆ ಲಿಫ್ಟ್ ಮೇಲ್ಗಡೆ ಮಾಡ್ಕೊಂಡು ತಗೊಂಡು ಹೋಗ್ಬೋದು ಇದನ್ನ. ಅಂದ್ರೆ ಇದು ಮೇನ್ ಕಾನ್ಸೆಪ್ಟ್ ಏನಂದ್ರೆ ಸರ, ಈಗ ಮೇನ್ ಕಾನ್ಸೆಪ್ಟ್ ಏನಂದ್ರೆ ಸರ, ನಾವು ಬಿತ್ತಬೇಕಾದ್ರ ಅಂಟ್ ಸಾಲು, ಕೂಡ್ ಸಾಲು, ಬಟ್ಟಿ ಅಂತೇಳಿ ಕರಿತೇವೆ ನಾವು. ಅವು ಆದ ಹೊತ್ತಿನಾಗ ಆ ಸಾಲುಗಳಲ್ಲಿ ನಾವು ಒಳಗ ಉಳುಮೆ ಮಾಡ್ಬೇಕಾದ್ರೆ ಅಂಟ್ ಸಾಲು ಬಂದ್ರ ಹಂಗ ಹೋದ್ರೆ ಅದು ಸಾಲ್ ಹಾಳಾಕತಿ, ಆಗ ಕುಂಟಿ ಎತ್ತಬೇಕಾಗತ್ತೆ. ಈಗ ಅಂಟು ಸಾಲ ಆದಾಗ ಇದು ಒಂದು ಕುಂಟಿ ಏನೈತಲ್ಲ ಅದು ಕುಡ್ಸಾಲಿಗೆ ಬಂತಂದ್ರೆ ಈ ಕುಂಟಿ ಆಟೋಮೆಟಿಕ್ ನಾವು ಎತ್ಕೊಂಡ್ಬಿಡ್ತೇವೆ, ಆಗ ಆ ಸಾಲ ಹಾಳಾಗುದಿಲ್ಲ. ಅಂಟು ಸಾಲ ಇದ್ದಿದ್ದು ಅದನ್ನ ಹಾಳಾಗೋದನ್ನ ನಾವು ತಪ್ಪಿಸ್ಬೋದು. ಅದೇ ತರನಾಗಿ ಯಾಕಂದ್ರೆ ಇವು 4 ಕುಂಟಿ ಅಂಕ್ರಿ ನಿಜ ಸಾಲದೊಳಗೆ ಬರ್ತಾವ. ಹಿಂಗಾಗಿ ಇಲ್ಲಿ ಯಾವುದೇ ಪೀಕ್ ವೃಕ್ಷಣೆ ಆಗುದಿಲ್ಲ. ಬರುದ ಲೆಫ್ಟ್ ಮತ್ತೆ ರೈಟ್. ಅದ್ರ ಸಂಬಂಧ ಇದರಿಂದ ಹೈಡ್ರೋಲಿಕ್ ಇದನ್ನ ಪಂಪ್ ಗಳನ್ನ ಆ ಸೈಡ್ ಈ ಸೈಡ್ ಅಂದ್ರೆ ಇದು ರೆಗ್ಯುಲರ್ ಆಗಿ ನಡಬರ್ಕಿಂತ ರೆಗ್ಯುಲರ್ ಆಗಿ ಯೂಸ್ ಆಗುತ್ತೆ. ಅಂಟು ಸಾಲ ಬಂದಾಗ ಅಷ್ಟೇ ಅದನ್ನ ನಾವು ಬಳಕೆಯನ್ನು ಮಾಡ್ಕೋಬಹುದು, ಆ ಕಡೆದು ಮತ್ತೆ ಈ ಕಡೆ. ಅಂದ್ರೆ ಇದರ ಪ್ರೈಸ್ ಏನೈತ್ರಿ? ಇದ್ರದ್ದು ಪ್ರೈಸ್ 1,50,000. 1,50,000. ಆಮೇಲೆ ಅಂದ್ರೆ ಮತ್ತೆ ಈಗ GST ಏನೋ ಇಳಿಕೆ ಮಾಡ್ರ ಅಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ನವ್ರು ಹೇಳ್ಯಾರ್ರಿ. ಅಂದ್ರೆ ನೀವೇನ್ರ ಈಗ ಸದ್ಯ ಇಳಿಕೆ ಮಾಡಿ ಹೇಳಾಕತ್ತಿರೋ ಏನ? ಇಲ್ಲ, ಈಗ ಸ್ಟೀಲ್ ಆಟೋಮೆಟಿಕ್ ಏನ್ರ ಇಳಿಕೆ ಆತು ಅಂತಂದ್ರ ನಮಗೂ ಅದ್ರಲ್ಲಿದ್ದ ಉಳಿತಾಯ ಆಗತ್ತೆ. ಅದನ್ನ ಉಳಿತಾಯ ರೈತರಿಗೆ ನಾವು ಅನುಕೂಲ ಮಾಡೇ ಮಾಡ್ತೀವಿ. ಇದು 2+1 ಮಾಡಲ್ ಅಂತ ಹೇಳಿ ಸರ್.